ಹೆಲೋ ನಮಸ್ತೆ ಫ್ರೆಂಡ್ಸ್, ನಾನು ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ನ ಹೊಲಿತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲೊಂದು ಆಲ್ರೆಡಿ ಒಂದು ಬ್ಲೌಸ್ನ ನಾನು ಇಟ್ಕೊಂಡಿದ್ದೀನಿ. ಇದು ಲೆಂತ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ ನೋಡೋಣ. ನಾವು ಯಾವುದೇ ಬ್ಲೌಸ್ ತೊಗೊಳೋಕ್ಕಿಂತ ಮುಂಚೆ ವಿಡ್ತ್ ನೋಡಿ ನಾವು ಇಲ್ಲಿ ಹುಕ್ ಪಟ್ಟಿಯಿಂದ ಫಸ್ಟು ಏನು ಬ್ಲೌಸಲ್ಲಿ ಸ್ಟಿಚ್ ಇರುತ್ತೋ ಅಲ್ಲಿಗೆ ನಾವು ಎಷ್ಟು ಇಂಚ್ ಇರುತ್ತೆ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ, ಇದು ನಮಗೆ ಬ್ಲೌಸಿನ ವಿಡ್ತ್ ಆಗಿರುತ್ತೆ. ನೋಡಿ, ಈ ಬ್ಲೌಸಲ್ಲಿ 9 ಸೆಂಟಿಮೀಟರ್ ಇದೆ. ಸೊ ಡಿಫ್ರೆಂಟ್ ಬ್ಲೌಸಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಇದರ ಲೆಂತ್ ನೋಡೋಣ. ನಾವು ಇಲ್ಲಿ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿಂದ ನಾವು ಲೆಂತ್ ನೋಡಬೇಕು. ನೋಡಿ, ಇದರಲ್ಲಿ 12.5 ಸೆಂಟಿಮೀಟರ್ ಇದೆ. ಇದನ್ನ ಬರ್ಕೋತಾ ಇದ್ದೀನಿ. 12.5 ಅಗಲ ಬಂದ್ಬಿಟ್ಟು 9 ಸೆಂಟಿಮೀಟರ್ ಸಿಕ್ತು ನಮಗೆ. ಇದಕ್ಕೆ ನಾವು +2 ಮಾಡಬೇಕು. ಯಾವುದೇ ಬ್ಲೌಸಲ್ಲಿ ಇದ್ದರೂ ನಾವು ಉದ್ದಕ್ಕೆ +2, ಅಗಲಕ್ಕೂ +2 ಮಾಡಿಬಿಟ್ಟು ಇದರಲ್ಲಿ ನಮಗೆ ಏನಾಯಿತು, ಉದ್ದ 14.5, ಅಗಲ 11 ಸಿಕ್ತು. ನೋಡಿ, ನಾನು ಸ್ಯಾರಿನಲ್ಲಿ ಸಪ್ರೇಟಾದ ಒಂದು ಬ್ಲೌಸ್ ಪೀಸಲ್ಲಿ ಕಟ್ ಮಾಡಿದ್ದೀನಿ. ಇದಕ್ಕೆ ನಾನು ಲೈನಿಂಗ್ ಹಾಕಿಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ನಾನು ಲೈನಿಂಗ್ ತಗೊಂಡಿರೋದು. ಫಸ್ಟ್ ನಾವು ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೋತೀವಿ, ಒಂದು ಫೋಲ್ಡು. ಇಲ್ಲಿ ಏನು ಫೋಲ್ಡ್ ಮಾಡಿರ್ತೀವಿ ನಾವು, ಇದು ಅಗಲ ಎಷ್ಟಿದೆ ನೋಡ್ಕೋಬೇಕು. ಬ್ಲೌಸಿನ ಅಗಲ ಎಷ್ಟು, 9 + 2 11 ಸಿಕ್ಕಿತ್ತಲ್ವ. ಸೊ ಇಲ್ಲಿ ನಮಗೆ 11 ಸೆಂಟಿಮೀಟರ್ ಅಗಲದಲ್ಲಿ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಬ್ಲೌಸಿನ ಉದ್ದ 14.5 ಸೆಂಟಿಮೀಟರ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 14.5 ಏನು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೋತೀವಿ. ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಮಾಡಬೇಕಾಗತ್ತೆ ನಾವು. ನೋಡಿ, ಈ ರೀತಿ ಇನ್ನೊಂದು ಫೋಲ್ಡ್ ಮಾಡಿದ್ರೆ ಡಬಲ್ ಫೋಲ್ಡ್ ಆಗತ್ತೆ. ಉದ್ದ 14.5, ಅಗಲ 11. ಈ ಬ್ಲೌಸಲ್ಲಿ ಭುಜ 5 ಸೆಂಟಿಮೀಟರ್ ಇದೆ. 5 ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ 5 ಸೆಂಟಿಮೀಟರ್ ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅದರಿಂದ ಕೆಳಗೆ ಮತ್ತೆ 5 ಸೆಂಟಿಮೀಟರ್. ನೆಕ್ಸ್ಟ್ ಒಂದು ಲೈನ್ ಹಾಕೋತಾ ಇದ್ದೀನಿ. ಈಗ 2 ಸೆಂಟಿಮೀಟರ್, ಇದು ನೆಕ್ ವಿಡ್ತ್ ಆಗಿರುತ್ತೆ. 2 ಸೆಂಟಿಮೀಟರ್ 2 ಸೆಂಟಿಮೀಟರ್ ಮಾರ್ಕ್ ಮಾಡಿದ್ರಿಂದ ಕೆಳಗೆ ಬ್ಲೌಸಿನ ಮುಂಭಾಗದ ಡೀಪ್ ಎಷ್ಟಿರುತ್ತೆ, 6 ಸೆಂಟಿಮೀಟರ್. ಈ ಬ್ಲೌಸಲ್ಲಿ 6 ಸೆಂಟಿಮೀಟರ್ ಇದೆ. ನಾನು 6 ಸೆಂಟಿಮೀಟರ್ ಹಾಕ್ಕೋತಾ ಇದ್ದೀನಿ. ಮತ್ತು ಇಲ್ಲಿ 2 ಸೆಂಟಿಮೀಟರ್ ಇರುತ್ತೆ. ಈಗ ಪಟ್ಟಿಲಿ 3.5 ಸೆಂಟಿಮೀಟರು ಪಟ್ಟಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಈ ಸೈಡಲ್ಲಿ 3 ಸೆಂಟಿಮೀಟರ್. ನೋಡಿ, 3 ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಪಟ್ಟಿಗೆ ಶೇಪ್ ಕೊಡಬೇಕು. ಇಲ್ಲಿಂದ ಸ್ಟ್ರೈಟ್ ಇರುತ್ತೆ. ಪಟ್ಟಿಗೆ ಶೇಪ್ ಕೊಡೋದು ಸ್ವಲ್ಪ ಕರ್ವಲ್ಲಿ ಶೇಪನ್ನು ಕೊಡಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ 1.5 ಸೆಂಟಿಮೀಟರ್
ನೆಕ್ಸ್ಟು 1/2 ಸೆಂಟಿಮೀಟರ್ ಇನ್ನೊಂದು ಮಾರ್ಕ್ ಮಾಡ್ಕೋಬೇಕು. ಈಗ ಫ್ರೀ ಹ್ಯಾಂಡಲ್ಲಿ ಒಂದು ಕರ್ವ್ ಶೇಪಲ್ಲಿ ಶೇಪನ್ನು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ 1/2 ಸೆಂಟಿಮೀಟರ್ ಏನು ಮಾರ್ಕ್ ಮಾಡಿದ್ವಿ ಅದಕ್ಕೂ ಇನ್ನೊಂದು ಮಾರ್ಕನ್ನು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಮುಂಭಾಗದ ಡೀಪ್ ಏನಿರುತ್ತೆ ನೆಕ್, ಇಲ್ಲಿ 1 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದರಲ್ಲೂ ಫ್ರೀ ಹ್ಯಾಂಡಲ್ಲಿ ಕರ್ವ್ ಶೇಪಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇಷ್ಟು ಮಾರ್ಕಿಂಗ್ ಆಯಿತು. ನೆಕ್ಸ್ಟ್ ನಾವು ಕಟ್ ಮಾಡಬೇಕು. ಬ್ಲೌಸ್ ಕಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು, ಎಲ್ಲೂ ಬಟ್ಟೆ ಜಾರಬಾರ್ದು. ಮತ್ತು ಇಲ್ಲಿ ನೋಡಿ 2 ಬಟ್ಟೆ ಇರುತ್ತಲ್ವ ನಮಗೆ, ಒಂದು ಬ್ಯಾಕ್ ಬಾಡಿ ಪಾರ್ಟು ಫ್ರಂಟ್ ಬಾಡಿ ಪಾರ್ಟಲ್ಲಿ ಪಟ್ಟಿನ ನಾವು 2 ಸೇರಿಸಿ ಕಟ್ ಮಾಡಬಾರ್ದು ಯಾವತ್ತು. ಪಟ್ಟಿ ಬರೋದು ಫ್ರಂಟ್ ಬಾಡಿ ಪಾರ್ಟಿಗೆ ಆಗಿರೋದ್ರಿಂದ ಜಸ್ಟ್ ಮೇಲೆ ಇರೋ ಒಂದು ಫೋಲ್ಡನ್ನು ಮಾತ್ರ ಪಟ್ಟಿನ ಕಟ್ ಮಾಡ್ಕೋಬೇಕು. ಈ ರೀತಿ ಪಟ್ಟಿ ಕಟ್ಟಾಗಿದೆ ನೋಡಿ. ಕೆಳಗಡೆ ಇರೋ ಬಟ್ಟೆ ಹಾಗೇ ಇದೆ. ನಾನೇನು ಮೇಲೆ ಏನು ಒಂದು ಫೋಲ್ಡ್ ಇತ್ತು ಅದನ್ನು ಮಾತ್ರ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವಿಲ್ಲಿ 4 ಬಟ್ಟೆನೂ ಸೇರಿಸಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟ್ ಮಾರ್ಕ್ ಏನು ಮಾಡಿದ್ವಿ ಇದನ್ನು 4 ಬಟ್ಟೆ ಸೇರಿಸಿ ನಾವು ಕಟ್ ಮಾಡೋಣ. ಇಲ್ಲಿ ಮತ್ತೆ ಕೇರ್ಫುಲ್ ಆಗಿ ಕಟ್ ಮಾಡ್ಕೋಬೇಕು. ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಯ್ಸ್ ಮಾಡಿ ಸಪ್ರೇಟಾಗಿ ಸೆಕೆಂಡ್ ಮಾರ್ಕ್ ಮಾಡಿದ್ದನ್ನ ಕಟ್ ಮಾಡ್ಕೋಬೇಕು. ಇಲ್ಲಿ 4 ಬಟ್ಟೆನೂ ಸೇರಿಸಬಾರ್ದು ನೋಡಿ. ಈ ರೀತಿ ನಾನು 2 ಬಟ್ಟೆನ ಮಾತ್ರ ತಗೊಂಡ್ಬಿಟ್ಟು ಸೆಕೆಂಡ್ ಮಾರ್ಕ್ನ ಕಟ್ ಮಾಡ್ತಾ ಇದ್ದೀನಿ. ಈಗ ಸಪ್ರೇಟ್ ಮಾಡಿಟ್ಕೊಂಡು ನಾವು ಏನು ಮಧ್ಯ ಒಂದು ಲೈನ್ ಇದೆಯಲ್ಲ ಅಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಬ್ಯಾಕ್ ಬಾಡಿ ಪಾರ್ಟ್ ನಮಗೆ ಸಿಕ್ತು, ಫ್ರಂಟ್ ಬಾಡಿ ಪಾರ್ಟು ಸಿಕ್ಕಿದೆ, ಪಟ್ಟಿ ಎಕ್ಸ್ಟ್ರಾ ಕಟ್ಟಾಗಿದೆ. ಟಕ್ಸ್ ಹಾಕೋದು ಹೇಗೆ ನೋಡಿ. ಇಲ್ಲಿ ಪಟ್ಟಿ ಕಟ್ ಮಾಡಿದ್ದಲ್ಲಿಂದ 3.5 ಸೆಂಟಿಮೀಟರು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಅಲ್ಲಿಂದ 2.5 ಸೆಂಟಿಮೀಟರು ಒಂದು ಲೈನ್ ಎಳ್ಕೋಬೇಕು. ಇದರ ವಿಡ್ತ್ ಏನಿರಬೇಕು 1 ಸೆಂಟಿಮೀಟರ್ ಇರಬೇಕು ನೋಡಿ. ಈ ಕಡೆನೂ 1 ಸೆಂಟಿಮೀಟರ್ ವಿಡ್ತ್ ಮಾಡ್ಕೋತೀನಿ, ಈ ಕಡೆನೂ 1 ಸೆಂಟಿಮೀಟರ್ ತಗೋತಾ ಇದ್ದೀನಿ. ಈಗ ಜಾಯಿಂಟ್ ಮಾಡ್ಕೊಳ್ಳೋಣ. ಇದು 1 ಟಕ್ಸ್ ಆಯಿತು. ನೆಕ್ಸ್ಟ್ ನಾವು ಈ ಟಕ್ಸಿಂದ 2 ಸೆಂಟಿಮೀಟರ್ ಗ್ಯಾಪ್ ಇರಬೇಕು ನೋಡಿ, 2 ಸೆಂಟಿಮೀಟರ್. ಅದರ ನೇರ ಒಂದು ಟಕ್ಸನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಇಲ್ಲೂ ಸಹ 2 ಸೆಂಟಿಮೀಟರ್ ಗ್ಯಾಪ್ ಇರಬೇಕು. ಸ್ಟ್ರೈಟಾಗಿ ಒಂದು ಲೈನ್ ಎಳ್ಕೊಳ್ಳೋಣ. ಇಲ್ಲಿ ಮಾತ್ರ 2.5 ಸೆಂಟಿಮೀಟರ್ ಇರಬೇಕು.
ಲೈನ್ ಎಳ್ಕೊಂಡ್ರೆ ಈಗ ಟಕ್ಸ್ ಮಾರ್ಕಿಂಗ್ ಆಯಿತು. ನೋಡಿ ಮತ್ತೊಮ್ಮೆ ಇದು ಲೈನು ಸ್ಟ್ರೈಟ್ ಇರಬೇಕು. ಈ ಲೈನು ಇಲ್ಲಿ 2 ಸೆಂಟಿಮೀಟರ್ ಗ್ಯಾಪ್ ಇದೆ, ಇಲ್ಲೂ 2 ಸೆಂಟಿಮೀಟರ್ ಇದೆ, ಇಲ್ಲಿ ಮಾತ್ರ 2.5 ಸೆಂಟಿಮೀಟರ್ ಗ್ಯಾಪ್ ಇದೆ. ಈ ರೀತಿ ಮಾರ್ಕಿಂಗ್ ಸ್ವಲ್ಪ ದಪ್ಪವಾಗಿ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಇನ್ನೊಂದು ಬಾಡಿ ಪಾರ್ಟಿಗೆ ನಾವು ಇದೇ ಅಚ್ಚನ್ನು ಹಾಕೋದ್ರಿಂದ ಈ ರೀತಿ ಮಾರ್ಕಿಂಗ್ ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಳೋಣ. ಈಗ ನೋಡಿ ಇದೇ ಮಾರ್ಕಿಂಗ್ ಆ ಕಡೆ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ರಿಯಲ್ ಬ್ಲೌಸ್ ಪೀಸಲ್ಲಿ ಲೈನಿಂಗ್ನ ಇಟ್ಟು ಹೇಗೆ ಕಟ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್.